ಮಾಡಿರೋದು ಏನಂದ್ರೆ ಏನು ಕೇಳ್ತಾ ನಾವು ಹೇಳ್ಕೊಳ್ಬೇಕು ಅಂತ ಹೇಳಿ ಮಾಡ್ತಿರೋದಲ್ಲ. ಯಾಕಂದ್ರೆ ಏನಾಗುತ್ತೆ, ಇದೊಂದು ಮಾಡಿದ್ರೆ ನೆಕ್ಸ್ಟ್ ಒಂದು ಸ್ಫೂರ್ತಿ ಬರುತ್ತೆ. ಅವ್ರು ಹೇಳಿದ್ರಲ್ಲ, ನಾವು 1 ಲಕ್ಷ ಕೊಟ್ಟಿದ್ದು ಕೊಡಬೇಕು, ನಮಗೊಂದು ದೇಣಿಗೆ ಅಂತ ಸುಮ್ಮನೆ ಆಗ್ಬಿಟ್ವಿ. ಆಕ್ಚುಲಿ ಅವ್ರು ಕೊಟ್ಟಿದ್ದವ್ರು ಹೇಳೋದು ಇನ್ನೊಬ್ರಿಗೆ ಸ್ಫೂರ್ತಿ ಬರುತ್ತೆ. ಹೌದು, ನಾವು ಒಂದು ಕೊಟ್ರಿ ಅಂತ ನೋಡಿ ಇನ್ನೊಂದು ಮಾಡ್ತೀವಿ ಅಂತ ಹೇಳೋದಕ್ಕೆ ಅದಕ್ಕಂತ ಏನೇ ಒಂದಾದ್ರು ನೀವೆಲ್ಲ ಸಲಹೆಗಳು ಭಾಳ ಚೆನ್ನಾಗಿ ಕೊಟ್ಟಿದ್ದೀರಾ. ಒಂದು ನ್ಯೂಸ್ ಮಾಡೋದಾದ್ರೂ ಕೇಳ್ಬಿಟ್ಟು ಇದು ಹೌದಾ ಇದೆಲ್ಲ. ಯಾಕೆಂದ್ರೆ ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ಪೂರ್ತಿ ಬಲ ಇರಬೇಕು ಸರ್. ಇದರಲ್ಲಿ ಒಬ್ಬರ ಬಂದು ಏನು ಮಾಡೋಕೆ, ಅಧ್ಯಕ್ಷ ಒಬ್ಬಾಗಲಿ, ಖಜಾಂಚಿ ಒಬ್ಬಾಗಲಿ, ಇವರಾಗಲಿ ಏನು ಮಾಡೋಕೆ, ಉಪಾಧ್ಯಕ್ಷ ಆಗಲಿ, ಟ್ರೆಜರ್ ಆಗಲಿ ಏನು ಮಾಡೋಕೆ ಒಟ್ಟು ಕೈಗೆ ಜೋಡಿಸ್ತಾರಲ್ಲ. ನನ್ನ ಅವಧಿಯಲ್ಲಿ ಮಾತ್ರ ನನ್ನ ಟೀಮ್ ಮಾತ್ರ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂದು ತನು ಮನ ಧನ 3 ಅನ್ಕೊಂಬಿಡಿ, ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಧನ ಸಹಾಯನೂ ಅಷ್ಟೇ ಮಾಡಿದ್ದಾರೆ. ಒಂದು ಏನೋ ಒಂದು ಕೇಳ್ತೀವಿ ಅಂದರೆ ಪೀಸ್ ಪೋಸ್ಟರ್ ಬೇಕಾ ತೊಗೊಳ್ಳಿ, ನೀವೇನು ಕ್ಲಬ್ಬಿಂದ ಹಾಕ್ಬೇಡಿ, ತೊಗೊಳ್ಳಿ, ನೀವು ಇಷ್ಟು ಕೊಡ್ತೀವಿ. ಫುಡ್ ಕಿಟ್ 50 ಕಿಟ್ಟನ್ನು ಸರ್ ನಾವು ತರಿಸಿದ್ದಷ್ಟೇ ಬಿಟ್ಟರೆ 50 ಕಿಟ್ ಪೂರ್ತಿ ನಮ್ಮ ಕ್ಲಬ್ ಮೆಂಬರ್ಸೇ ಡೊನೇಟ್ ಮಾಡಿರೋದು. ನಾನು 10 ತೊಗೊಳ್ತೀನಿ, ನಾನು 5 ತೊಗೊಳ್ತೀನಿ. ಈ ಥರ ಪ್ರತಿಯೊಂದಕ್ಕೂ ನಮ್ಮ ಕ್ಲಬ್ಬಿಂದ ಎಷ್ಟು ದುಡ್ಡು ಉಳ್ಸೋಕ್ಕಾಗುತ್ತೋ ಅಷ್ಟು ದುಡ್ಡು ಉಳಿಸಿ. ಮತ್ತು ಇದರಲ್ಲಿ ಮೇಜರ್ ಕಾರ್ಯಕ್ರಮ ಅಂದರೆ ನಾವು ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ, ನಮ್ಮ RC ವಿಸಿಟ್, DG ವಿಸಿಟ್ ಅಂತ ಮಾಡ್ತೀವಿ. ನಮ್ಮ ಡಿಸ್ಟಿಕ್ಕಿಗೆ 120 ಕ್ಲಬ್ಬಿಗೆ ಒಬ್ಬರು DG ಅಂತ ಇರ್ತಾರೆ. ಅವ್ರ ಹೆಸರು ಅರವಿಂದ್ ಶೆಣೈ ಅಂತೇಳಿ. ಅವರು ಮತ್ತು ಅವ್ರ ಮಮತಾ ಶೆಣೈ ಅಂತ ಅವ್ರು ಹೆಂಡ್ತಿನ ಕರೆಸಿ ನಾವು ಮಾಡಿದ್ವಿ. ಅವ್ರು ಎಷ್ಟು ಅತ್ಯುತ್ತಮ ಅಂದರು, 50 ವರ್ಷದ ಕ್ಲಬ್ಬು ಸಹ ನಿಮ್ಮ ಥರ ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಈ ಥರ 2 ವರ್ಷದ ಕ್ಲಬ್ಬು, 50 ವರ್ಷದ ಕ್ಲಬ್ಬನ್ನು ಮಾಡಿಲ್ಲ ಅಂತ. ಅದು ನಮ್ಗೆ ಹೆಮ್ಮೆನೇ ಆಗುತ್ತೆ. ಯಾಕಂದರೆ ಒಬ್ಬನಿಂದ ಯಾವುದಾಗಲಿ ಎಲ್ಲರೂ ಬಂದು ಸಹಕಾರ ಇತ್ತಲ್ಲ, ಅದು ಅರೇಂಜ್ ಮಾಡಿದ್ವಲ್ಲ ಆ ರೀತಿ. ಅದೆಲ್ಲ ಒಂದು ಏನಾಗುತ್ತೆ, ಒಂದು ಹೆಗ್ಗಳಿಕೆ. ನಮ್ಮ ತರೀಕೆರೆ ಲಯನ್ಸ್ ಕ್ಲಬ್ಬಲ್ಲಿ ಇವತ್ತು ಎಲ್ಲ ಆಗಿದೆ ಅಂದರೆ ಡಿಸ್ಟಿಕ್ ಲೆವೆಲ್ ನಮ್ಮನ್ನು ಗುರುತಿಸ್ತಾರೆ. ಇವತ್ತು ಕ್ಯಾಬಿನೆಟ್ಟಲ್ಲಿ ನಾವು ಕೇಳಲಿಲ್ಲ ಸೀಟ್ನ, ಅವರು 10 ಸೀಟ್ ಕೊಡ್ತೀನಿ ಕ್ಯಾಬಿನೆಟ್ಟಿನ ಕೊಡಿತು, DG ನನಗೆ ಕೇಳ್ತಾ ಇದ್ದಾರೆ. ಆ ಲೆವೆಲ್ 2 ವರ್ಷದಲ್ಲಿ ನಾವು ಕ್ಲಬ್ನ ಮಾಡಿ. ಯಾಕೆಂದ್ರೆ ಕ್ಯಾಬಿನೆಟ್ ಕೇಳಬೇಕು ಅಂದರೆ ದುಡ್ಡು ಕೊಟ್ಟು ಸೇರೋಂಥ ಪೋಸ್ಟ್ ಅದು ಕ್ಯಾಬಿನೆಟ್ಟು. ಈ ಸರಿ ಹೆಂಗೆ ಕೇಳ್ತಾ ಇದ್ದಾರೆ ಅಂದರೆ ನಮ್ಮ DGಗಳು ಈ ವರ್ಷ ಆಗಿ ತಾರಾನಾಥ್ ಅನ್ನೋರು, ನಮ್ಗೆ ಏನು ಬೇಡಪ್ಪ, ನಿಮ್ದು 10 ಜನದ ಲೀಸ್ಟ್ ಕಳ್ಸಪ್ಪ, ನಾನು ನಿಮ್ಗೆ ಕ್ಯಾಬಿನೆಟ್ಟಿಗೆ ಕೊಡ್ತೀನಿ. ಆ ಲೆವೆಲಿಗೆ ನಮ್ಮ ಲಯನ್ಸ್ ಕ್ಲಬ್ 2 ವರ್ಷದಲ್ಲಿ ಹೋಗಿದೆ. ಯಾವ ಹೋಗಿದೆ ಅಂದರೆ ಎಲ್ಲ ನಾವು ಮುಂಚೆ ಡೊನೇಷನ್ ಕೊಡ್ತೀವಿ, ಮಾಡ್ಕೊಂಡು ಬಂದು, ಅದು ಬೇರೆ ವಿಚಾರ. ಆ ತೃಪ್ತಿನೇ ಬೇರೆ, ಒಂದು ಸಂಸ್ಥೆಯಿಂದ ಮಾಡೋ ತೃಪ್ತಿನೇ ಭಾಳ ಬೇರೆ. ಈಗ ವೈಯಕ್ತಿಕ ಕೊಡೋದೇ ಬೇರೆ, ಸಂಸ್ಥೆಯಿಂದ ಆಗುತ್ತಲ್ಲ, ಅಲ್ಲಿ ತನಕ ಗುರುತಿಸ್ತಾರೆ ನಮ್ಮನ್ನು. ಆ ರೀತಿ ಈ ಸಂಸ್ಥೆ ಮಾಡೋಕ್ಕೆ ನೀವು ಪತ್ರಿಕೋದ್ಯಮರು ಭಾಳ ನಮಗೆ ಸಹಾಯ ಮಾಡಿದ್ರು. ಯಾಕಂದರೆ ಏನೇ ಒಂದು ನ್ಯೂಸ್ ನಾವು ಕೊಟ್ಬಿಟ್ರು ತಕ್ಷಣ ಕೇಳ್ಬಿಟ್ಟು ಅದನ್ನು ಪ್ರಕಟಣೆ ಮಾಡಿದ್ರು. ಅದು ನಿಮಗೆಲ್ಲ ಚಿರಋಣಿ ಆಗಿರ್ತೀನಿ ನಾನು. ಯಾಕಂದರೆ ನಿಜವಲ್ಲೂ ಯಾಕಂದರೆ ಒಂದು ಹೇಳಿದ್ರೆ ಬಿಡಪ್ಪ ಯಾರು ಹೇಳ್ತಾರೆ ನೋಡೋಣ, ನಾಳೆ ನೋಡೋಣ ಅಂತ ಹೇಳ್ತೀವಿ. ಅದೊಂದು ನೀವು ಪ್ರೋತ್ಸಾಹ ಕೊಟ್ಟರೆ, ಯಾಕೆಂದರೆ ಒಂದು ಪ್ರೋತ್ಸಾಹ ಏನಾಗುತ್ತೆ ಅಂದರೆ ಕೊಟ್ಟರೆ ನಮಗೂ ಮಾಡೋಕ್ಕೆ ಬರೋದು ಮುಂದೆ. ಅವ್ರು ಏನಪ್ಪ ಇವ್ರು ಮಾಡಲ್ಲ ಏನು ಅಂದ್ರೆ ನಮಗೂ ಒಂದು ಬರೋಲ್ಲ. ಯಾಕೆಂದರೆ ಒಂದೊಂದು ಮೀಟಿಂಗಲ್ಲೂ ಕೇಳ್ತಾರೆ, ಈಗ ಮೇ ತಿಂಗಳಲ್ಲಿ ಏನೂ ಆಗಿಲ್ಲ ಅಂತೆಲ್ಲ ನಮಗೆಲ್ಲ ಇದು ಮೇ ತಿಂಗಳು 15ನೇ ತಾರೀಕಿಗೆ ಏನೂ ಆಗಿಲ್ಲ. 15ರಿಂದ ಈ ಕಡೆ ಒಂದೇ ಸರಿ ಹೆಚ್ಚು 60-70 ಸಾವಿರ ಡೊನೇಷನ್ ಆಯಿತು. ಅಂದರೆ ಆ ಕಾರ್ಯಕ್ರಮಗಳಿತ್ತು, ನಾವೆಲ್ಲ ಬ್ಯುಸಿ ಇದ್ವಿ. ಬೈತಾ ಇದ್ದಾರೆ ಎಲ್ಲರೂ, ಅಷ್ಟೇ ಆಕ್ಟಿವ್ ಆಗಿದ್ದೆ. ಮೇ ತಿಂಗಳಲ್ಲಿ ಏನಾಯ್ತು ನಿಮಗೆ, ಮೇ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಿಲ್ಲ ಅಂತ. ಇಲ್ಲ, ಪ್ರೆಸ್ ಮೀಟ್ ಇದೆ ಮತ್ತು ಡೊನೇಷನ್ ಕೊಡೋವಿದ್ದಾವೆ. ಈ ಚೌಡೇಶ್ವರಿ ದೇವಸ್ಥಾನ ನಮ್ಮ ಇದರಲ್ಲಿ ಕೊಟ್ಟಿದ್ವಿ, ಅದಕ್ಕೆ ಕೊಡಬೇಕಾಯ್ತು. ಅದಕ್ಕೆ ನಿನ್ನೆನು ಕೊಡಿಸಿ ಟೈಲ್ಸು ವಿತ್ ಎಲ್ಲ ಅವರಿಗೆ ಕೊಟ್ಬಿಡಿ, ಒಬ್ಬರಿಗೆ ಕಾಂಟ್ಯಾಕ್ಟ್ ಕೊಡಿ, ಟೈಲ್ಸು ನಿಮ್ದು ಕೊಡಿಸ್ಬಿಟ್ಟು ಅವರೇ ಲೇಬರ್ ಎಲ್ಲ ಮಾಡಿ 48,000 ಅದನ್ನೊಂದಕ್ಕೆ ಡೊನೇಷನ್ ನಿನ್ನೆನು ಮಾಡಿ ಬಂದೆ. ಆ ಥರ ಈಗಾರೆ ಒಂದು ಮಾಡಿದ್ರು ತೃಪ್ತಿ ಇರುತ್ತೆ ಸರ್. ಇದರಲ್ಲಿ ಒಂದು ನಾವು ಸ್ವಂತ ಮಾಡ್ತಿದ್ವಿ ಅದೆಲ್ಲ ಪ್ರಚಾರ ಮಾಡೋಕ್ಕೆ ಒದ್ದು ನಾನೇನೋ ಒಬ್ಬ ಬಂದು ಸುಮ್ಮನೆ ವೈಯಕ್ತಿಕ ಕೊಟ್ಟು ಯಾವ ಪೇಪರಲ್ಲಿ ಹಾಕೊಂಡ್ರೆ ಯಾರೂ ಹಾಕಲ್ಲ. ಒಂದು ಸಂಸ್ಥೆಯಿಂದ ಹೋದರೆ ಅದು ಇದೇ ಬೇರೆ, ಕಳೆನೇ ಬೇರೆ. ಹೇಳ್ತೀವಲ್ಲ, ಇವತ್ತು ಡಿಸ್ಟಿಕ್ ಲೆವೆಲ್ ಕ್ಯಾಬಿನೆಟಲ್ಲಿ ನಮಗೆ ಕೇಳ್ತಾ ಇದ್ದಾರೆ ಸೀಟು ಅಂದರೆ, ಕೊಡಿ ಅಂತ ಕೇಳ್ತಾ ಇದ್ದಾರೆ. ಲೆಕ್ಕಾಕ್ರಿ 2 ವರ್ಷದಲ್ಲಿ ನಾವು ಎಷ್ಟು ಮಚ್ಚನ್ನು ಅರೇಂಜ್ ಮಾಡಿದ್ರಿ. ಇನ್ ಟೈಮ್ ಸರ್, ನಮ್ಮದು ಇನ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ, ಇನ್ ಟೈಮ್ ಮುಗಿಸಿದ್ವಿ. ಅದು ಎಲ್ಲ ಪಾಯಿಂಟ್ಸ್ ಇರುತ್ತೆ, ಇನ್ ಟೈಮ್ ಆಗಲಿ ಪಾಯಿಂಟ್ಸ್ ಇರುತ್ತೆ, ಅಪ್ಲೋಡ್ ಇರುತ್ತೆ. ಈಗ ನಾವು ಟಾಪಲ್ಲೇ ಇದ್ದೀವಿ ಇವತ್ತು. ಇಲ್ಲ, 2ನೇ ವರ್ಷದಲ್ಲಿ 2ನೇ ವರ್ಷ ಕ್ಲಬ್ ಆದರು. ಅದಕ್ಕೆಲ್ಲ ಪ್ರೋತ್ಸಾಹ ಇದೆ, ತಮ್ಮ ಪ್ರೋತ್ಸಾಹ ಇದೆ. ಇದಕ್ಕೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತಾ, ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಮುಂದಿನ ಇದಕ್ಕೆ 26-27ನೇ ಸಾಲಿಗೆ ಪ್ರದೀಪ್ ಅಂತ TV ಪ್ರದೀಪ್ ಅನ್ನೋದು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತು ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ಎಜಾಜ್ ಪಾಷಾ ಆಗಿದ್ದಾರೆ. ಖಜಾಂಚಿಯಾಗಿ ದರ್ಶನ್ ಅವರ ನಮ್ಮ TC ದರ್ಶನ್ ಅಂತ ಇದ್ದಾರೆ. ನಮ್ಮ ಇದರಲ್ಲೇ ಆಗಲಿ ಇನ್ನೊಂದು ಹೇಳ್ತೀನಿ, ಆ ಮಹಿಳಾ ಮನೆಗಳು ಇಬ್ಬರಾದ್ರೂ ಒಂದು ಪೀಸ್ ಪೋಸ್ಟರಿಗೆ ಒಂದು ನಾವು ಮಾಡಿದ್ದಾರೆ ಅಂದರೆ ಸರ್, ಪೀಸ್ ಪೋಸ್ಟರ್ ಒಂದು ಮಾಡಿದ್ವಿ ನಾವು. ಮಂಜುಳಾ ವಿಜಯಕುಮಾರ್ ಸರ್, ಪೀಸ್ ಪೋಸ್ಟರ್ ಒಂದೊಂದು ಸ್ಕೂಲಿಗೆ 3 ದಿನ ಹೋಗಿರೋದು, 5 ಮಾಡಿದ್ವಿ ನಾವು. ಇಬ್ಬರು ಹೆಚ್ಚು 20 ದಿನ ನಮ್ಮ ಮನೇಲಿಲ್ಲ ನಾವು. ಅಷ್ಟು ಅಂದರೆ ಓಡಾಟ ನಮ್ಮ ರೇವಣ್ಣರಾಗಲಿ. ಅದು ಪೀಸ್ ಪೋಸ್ಟರ್ ಒಂದು ಸಮಾಧಾನ ಆಯಿತು ನಿಜವಲ್ಲ. ಪೀಸ್ ಪೋಸ್ಟರ್ 5 ಸ್ಕೂಲಲ್ಲಿ ಮಾಡಿ, 5 ಸ್ಕೂಲಲ್ಲಿ ಪರ್ಚೇಸ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಅವರು ನಾವು ಕೆಲವ್ರು ಸೆಲೆಕ್ಟ್ ಮಾಡಿರಿ ಅಂದರು. ನಾವು ಸೆಲೆಕ್ಟ್ ಮಾಡೋದು, ನೀವೆಷ್ಟು ಸ್ಟೂಡೆಂಟ್ಸ್ ಅಪೇರ್ ಮಾಡ್ತೀರಾ, 50-100 ಅಪಿಯರ್ ಮಾಡಿದ್ದಾರೆ. ಅದರಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿ, ಅದರಲ್ಲಿ A ಕ್ಯಾಟಗರಿ B ಕ್ಯಾಟಗರಿ ಅಂತ ಮಾಡಿ, 3ರಿಂದ 6ನೇ ಕ್ಲಾಸ್ ತನಕ ಒಂದು, 7ರಿಂದ 9ನೇ ಕ್ಲಾಸ್ ತನಕ ಒಂದು 2 ಕ್ಯಾಟಗರಿ ಮಾಡಿ, ಅದರಲ್ಲಿ 1, 2, 3 ಮಾಡಿ
ಪ್ರತಿಯೊಬ್ಬರಿಗೂ ಪ್ರೈಸು, ಮತ್ತು ಪ್ರತಿಯೊಬ್ಬರಿಗೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲ ಕಾಂಪನ್ಸೇಷನ್ ಇದೊಂದು ಸುಮ್ಮನೆ ಅದು ಬರೀ ಬರ್ದವ್ರಿಗೆ ಹೋಗ್ಬಾರ್ದು, ಪ್ರೈಸ್ ತೊಗೊಂಡ್ರೆ ಮಾತ್ರ ಹೋಗ್ಬಾರ್ದು. ಅವರಿಗೆಲ್ಲ ಮತ್ತೊಂದೊಂದು ಪೆನ್ ಅಂತ ಪ್ರತಿ ಒಂದು ಸ್ಟೂಡೆಂಟು ಹೆಚ್ಚಿಮಿ 400 ಚಿಲ್ಲರೆ ಸ್ಟೂಡೆಂಟ್ 5 ಇದನ್ನು ಮಾಡಿದ್ದು ಎಲ್ಲ ನಮ್ಮಲ್ಲೇ ನಾನು ಕೊಡ್ತೀನಿ, ನಾನು ಸ್ಕೂಲಿಂದ ಕೊಡ್ತೀನಿ. ಯಾವುದು ಕ್ಲಬ್ಬಿಂದ ಹಾಕಕ್ಕೆ ಬಿಡಲ್ಲ ಸರ್, ಜಾಸ್ತಿ ಕ್ಲಬ್ಬಿಂದ ಭಾಳ ಕಮ್ಮಿನೇ ದುಡ್ಡು ಹಾಕೋದು ನಾವು. ಇಲ್ಲ ನಾನು ಕೊಡ್ತೀನಿ, ನಾವು ಪೀಸ್ ಬಸ್ಟರ್ ಅವ್ರು ಕೊಟ್ಟರು, ಇನ್ನೊಬ್ರು ಕೊಟ್ಟರು, ನೀವು ಇಷ್ಟು ಖರ್ಚಾಗುತ್ತೆ ಅಂತೇಳಿ ಪೀಸ್ ಬಸ್ಟರ್ 5 ಕಿಟ್ ನಾವೇ ಪರ್ಚೇಸ್ ಮಾಡೋದು. ಎಷ್ಟೋ ಜನ ಹಳೆ ಕ್ಲಬ್ಸ್ ಫಸ್ಟ್ ಇದ್ದಿದ್ದು 5 ಕಿಟ್ಟು, ಇದ್ರಲ್ಲಿ ಫುಡ್ ಕಿಟ್ಟು 50 ಇದ್ದಿದ್ದು, 50 ಅಲ್ಲ ಟೋಟಲೇ 100 ಕೊಟ್ಟಿದ್ದು 10 ಕ್ಲಬ್ಬಿಂದ. ನಾನು 50 ಮಾಡಿ ಅವ್ರು ಒದ್ದಾಡಿದ್ರು. ಫಸ್ಟಿಗೆ ಕಮಿಟ್ ಆದರೂ ನಾನು ದುಡ್ಡು ಹಾಕ್ಬಿಟ್ಟೆ. ಹೇಳ್ತಾರೆ 10 ಕಿಟ್ 15 12 ಕಿಟ್ ಮೇಲೆ ಕೊಡಲ್ಲ ಒಬ್ಬರಿಗೆ. ಅಂದರೆ ನನಗೆ ಗ್ಯಾರಂಟಿ ನಮ್ಮ ತಗೊಂತಾರೆ ನಮ್ಮ ಜನ ಅಂತಿಲ್ಲ, ಯಾರಿಗೂ ಕೇಳಲಿಲ್ಲ, ಹಾಕಿದೆ. ಎಲ್ಲರೂ ನನಗೆ ಶುಗಣಕ್ಕೆ ಶಾರ್ಟೇಜ್ ಆಯಿತು, ನಾನೇ ಒಂದು ಕೊಡಲಿಲ್ಲ. ಬೇಡ, ನನ್ನ ಮೆಂಬರ್ಸ್ ಕೊಡಬೇಕು ಫಸ್ಟ್, ಯಾಕಂದ್ರೆ ಅವ್ರು ಫುಲ್ಫಿಲ್ ಆಗಿರ್ಬೇಕು. ನಾನು ಅದು ತಗೊಂಡು ಕೊಟ್ಬಿಡ್ಬೋದಾಯ್ತು. ಆ ಥರದಲ್ಲಿ ಎಲ್ಲ ಒಂದ್ರಲ್ಲಿ ಪ್ರೋತ್ಸಾಹ ಇದೆ. ನಮ್ಮ ಇದರಲ್ಲಾಗಲಿ ಒಂದು ರಮೇಶ್ ಆಗಲಿ ಪ್ರತಿಯೊಬ್ಬರು ಸರ್, ಒಬ್ಬೊಬ್ರು ಹೆಸರು ಹೇಳಲ್ಲ ನಾನು ಇಲ್ಲಿ, ಯಾಕಂದರೆ ಒಬ್ಬರು ಹೆಸರು ಹೇಳಿದ್ರು ಒಬ್ರು ಬಿಟ್ಟಂಗೆ ಆಗುತ್ತೆ. ನಾನು ಯಾರ ಹೆಸರು ಹೇಳಕ್ಕೆ ಪ್ರತಿಯೊಬ್ಬರು ಇದ್ರು ನನಗೆ ಸಪೋರ್ಟಿವ್ ಆಗಿ ಮಾಡಿದೆ. ಆ ಸಪೋರ್ಟಿವ್ ಇದ್ದರೆ ಇದೇ ಸಪೋರ್ಟ್ ನಾನು ಹೇಳ್ತಾ ಇರೋದು. ದಯವಿಟ್ಟು ನಿಮ್ಮದು ಪತ್ರಿಕೋದ್ಯಮಿಗಳಾಗಲಿ ನಮ್ಮ ಮೆಂಬರ್ಸ್ಗಳಿಗಾಗಲಿ ಇದೇ ಕೇಳೋದು. ಮುಂದಿನ ವರ್ಷನೂ ಕ್ಲಬ್ಬನ್ನ ಇನ್ನೂ ಒಂದು ಮಟ್ಟಕ್ಕೆ ಮುಂದಕ್ಕೆ ಹೋಗ್ಬೇಕು. ಯಾಕಂದರೆ ಹೋದ ವರ್ಷ 1 ಮೆಟ್ಲು ಹತ್ತಿದ್ವಿ, ಈ ವರ್ಷ ಒಂದೇ ಸರಿ 4 ಮೆಟ್ಲು ಹತ್ತಿದ್ದೀವಿ. ಮುಂದಿನ ಸರಿ 8 ಮೆಟ್ಲು ಹತ್ತಬೇಕು. ಒಂದೊಂದು ಮೆಟ್ಲು ಹತ್ತೋದು ಬೇಡ, ಇದರಲ್ಲಿ ಒಂದು 4 ಆ ಲೆವೆಲಿಗೆ ಹೋಗಿ ನಿಂತು ಬಿಡ್ಬೇಕು ನಾವು. ಒಂದೇ ಸರಿ 2ನೇ ಮೆಟ್ಲು ಹತ್ತಲಿಲ್ಲ, ನಾವು 4ನೇ ಮೆಟ್ಲಿಗೆ ಹೋಗಿ ನಿಂತ್ಕೊಂಡ್ವಿ ಡೈರೆಕ್ಟಾಗಿ. ಅಂದರೆ ಅದು ಪ್ರೋತ್ಸಾಹ ಇರೋದ್ರಿಲ್ಲ. 1 ಮೆಟ್ಲು ಕುಣ್ಕೊಂಡು ಕೊನೆಯ ತನಕ ಇನ್ನೊಂದು ಮೆಟ್ಲು ಹತ್ಬೋದಾಗಿತ್ತು ಅಷ್ಟೇ. ನಾನು ಅದೇನಾಗುತ್ತೆ ಅಂದರೆ ಒಂದು ಈಗ ನಾವು ಇದರಲ್ಲಿ ಮಂಗಳೂರು ಕಡೆ ಎಲ್ಲ ನಿಮಗೆ ಗೊತ್ತಿರೋ ಭಾಳ ಅವರೆಲ್ಲ ಸಿನ್ಸಿಯರು ಭಾಳ ಇದಿರ್ತಾರೆ. ನಮ್ಮಲ್ಲಿ ಇನ್ನೂ ಬೆಳವಣಿಗೆ ಆಗ್ತಿರೋದು ಈಗ ಸರ್. ಕ್ಲಬ್ಸ್ಗೆಲ್ಲ ಇದ್ರ ಬಗ್ಗೆ ಗೊತ್ತಾಗ್ತಿರೋದು, ಮಾಡ್ತಾ ಇರೋದು. ಡೊನೇಷನ್ ಕೊಡಲ್ಲ ಅಂತಲ್ಲ, ವೈಯಕ್ತಿಕವಾಗಿ ಎಲ್ಲರೂ ಡೊನೇಷನ್ ಕೊಡ್ತಾರೆ. ಇಲ್ಲಿ ಅದು ತೃಪ್ತಿ ಇರ್ತಿರ್ಲಿಲ್ಲ. ನಾವಾಗಲಿ ಏನೋ ಒಂದು ಬಂದು ಕೇಳಿದ್ರೆ 5,000 10,000 ಕೊಟ್ಟು ಸುಮ್ಮನೆ ಕುತ್ಕೊಂತಿದ್ವಿ, ಅಲ್ಲಿ ಹೋಗ್ತಿರ್ಲಿಲ್ಲ ಸನ್ಮಾನ. ಬಟ್ ಇದು ತೃಪ್ತಿ ಆದ ನೋಡಿ. ಕರಡಿ ಅವನು ಯಾರೋ ಕರಡಿಯವರು ಅವ್ರು ಹೇಳಿದ್ರು, ನಮ್ಮ ತೈರಾಜ್ ಅವರು ಆದಿಕೆರೆ ಅಂತ ಹೇಳಿದ್ರು, ಅವರು ಕೊಟ್ಟರು. ಮತ್ತು ಕರ್ನಾಟಕ ಅವ್ರು ಆದಿಕೆರೆ ಒಂದಕ್ಕೆ ಅವ್ರು ಒಬ್ಬರೇ ಕರ್ನಾಟಕ ಪೂರ್ತಿ ಕೊಟ್ಟರು, 9,000 ಇದ್ದವರು ಪೂರ್ತಿ. ನಾನು ಕೊಡ್ತೀನಿ ಸರ್ ಆದಿಕೆಲ್ಲ ನನಗೆ ಮಾಡಬೇಕು ಅಂತ ಹೋದ ವರ್ಷದಿಂದ ಆಸೆ ನಮ್ಮ ತೈರಾಜ್ ಅಂತೇಳಿ. ಲಾಸ್ಟ್ ಇಯರಿಂದ ಆಸೆ ಆಯಿತು, ಪಾಪ ಆಸೆ ಫುಲ್ಫಿಲ್ ಆಗಲಿಲ್ಲ. ಇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಏನು ಮಾಡಿದ್ವಿ, ಯುನೈಟೆಡ್ ಸ್ಕೂಲ್ಸಿಗೆ ಮಾಡಿ ಆದಿಕೆರೆಗೆ ಅವತ್ತು ಮಾಡಿದ್ವಿ. ಅವತ್ತು 150 ಜನ ತಪಾಸಣೆ, 65 ಜನಕ್ಕೆ ಹೆಚ್ಚಿನ 70 ಜನಕ್ಕೆ ನಾವು ಉಚಿತ ಕನ್ನಡಕ ವಿತರಣೆ. ಅಂದರೆ ಏನಾಗುತ್ತೆ ಸರ್, ತೃಪ್ತಿ ಬರ್ತವೆ ಇದರಲ್ಲೆಲ್ಲ. ನಾವು ಮಾಡೋದು ಅಷ್ಟೇ, ಏನು ಹೇಳೋದು ಅಮಲು ಮಾಡೋದಕ್ಕೂ ಅಷ್ಟೇ. ಓಕೆ ಸರ್, ಫರ್ನಿಚರ್ ಹೇಳಿದೆ. ಮಾಚನಹಳ್ಳಿ ಸ್ಕೂಲಿಗೆ ಅವ್ರು ಇಂದಿರಾ ಮೇಡಮ್ ಅವ್ರು ಕೇಳಿದ್ರು, ರೌಂಡ್ ಟೇಬಲ್ ಪೂರ್ತಿ ಮಾಡಿ ಅದೊಂದು ಇದು ಮಾಡಿ 21,000 ವೆಚ್ಚದ ಅದು ಟೇಬಲ್ಲು ಚೇರ್ಸು. ಅದು ಕಲಿನಲ್ಲಿ ಅಂತ ಒಂದು ಪ್ರೋಗ್ರಾಮ್ ಬಂದಿದೆಯಲ್ಲ, ಕಲಿನಲ್ಲಿ ಪ್ರೋಗ್ರಾಮಿಗೆ ಕಲಿನ ಏನೋ ಆ ಪ್ರೋಗ್ರಾಮಿಗೆ ಕೇಳಿದ್ವಿ ಇಂದಿರಾ ಮೇಡಮ್. ಅಲ್ಲಿ ಕೊಟ್ವಿ, ಅದರಲ್ಲೇ ಮಾಡಿದ್ವಿ. ಅವತ್ತೊಂದಿನ ಇದು ಮಾಡಿದ್ವಿ, ಏನು ಚಿಲ್ಡ್ರನ್ಸ್ ಡೇನೂ ಮಾಡಿದ್ವಿ. ಚಿಲ್ಡ್ರನ್ಸ್ ಡೇ ದಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ. ಆ ಮಕ್ಕಳು ತಿಂತ ಖುಷಿ ಪಡ್ತಾರಲ್ಲ, ಅವ್ರು ಹಾಕೋ ಊಟ ಬೇರೆ, ನಾವು ಕೊಡ್ಸೋ ಊಟನೇ ಬೇರೆ ಥರ ಇರೋ ತೃಪ್ತಿ ಅದು ಒಂಥರ. ಅಂಥವೆಲ್ಲ ಒಂದು ಏನಾಗುತ್ತೆ ಸಮಾಧಾನಕ್ಕೆ ಯಾಕಿದೆ ನನ್ನ ಮೆಂಬರ್ಸ್ ಅಂತ ಬೆಂಬಲ ಆಗಿದ್ದಾರೆ ನನಗೆ. ಅದೊಂದು ತೃಪ್ತಿ ನನಗೆ. ಯಾಕಂದರೆ ಎಷ್ಟೇ ಜನ ಆಗಲಿ ನನ್ನ ಮೆಂಬರ್ಸಿಂದ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಒಬ್ಬ ವೈಯಕ್ತಿಕ ಏನಿಲ್ಲ, ನಾನು ಮುಂದೋಗಿರ್ಬೋದು. ನಾನು ಮುಂದೋದ್ರೆ ಪುಷ್ ಮಾಡಿರೋದಕ್ಕೆ ನಾನು ಮುಂದೋಗಿದ್ದೀನಿ. ಇಲ್ಲ ನಾನು ಹಿಂದೆ ಇರ್ತಿದ್ದೆ, ನಾನೆಲ್ಲ ಹೋಗ್ಬಿಟ್ಟು ನಾನು ಫಸ್ಟ್ ಮಾಡಿದಾಗ ಹೇಳಿದ್ದೆ, ನಾನು ಒಂದು ಕಾರ್ಯಕ್ರಮ ಮೇಲೆ ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದೆ. ಅದು ಮಾಡ್ತಾ ಹೆಂಗೆ ಬರುತ್ತೆ ಅಂದರೆ, ಹೌದು ನಾವು ಯಾಕೆ ಸುಮ್ಮನೆ ಕೂತಿದ್ದೀವಿ, ಹೌದು ನಾವು ಯಾಕೆ ಕೂತಿದ್ದೀವಿ, ಆ ಥರ ಒಂದು ಬರುತ್ತೆ. ಇದನ್ನು ನಾವು ಮುಂದಿನ ವರ್ಷವೂ ನಮ್ಮ ಮುಂದಿನ ಟೀಮಿಗೂ ಈ ಮುಂದಿನ ವರ್ಷ ಅಂತಲ್ಲ, ನನ್ನ ಏನು ಲಯನ್ಸಲ್ಲಿ ನಾನು ಇದ್ದೀನೋ ಅಲ್ಲಿ ತನಕ ನಾನು ಸಪೋರ್ಟಿವ್ ಆಗಿರ್ತೀನಿ. ಅವರದನ್ನು ಇನ್ನೂ ಹೆಲ್ತಿಯಾಗಿ ತೊಗೊಂಡೋಗಿ, ಏಕೆಂದರೆ ಒಂದು ಅನುಭವ ಬಂತು. ಯಾಕಂದರೆ ಸೆಕ್ರೆಟರಿಗಳು ಅನುಭವ ಇತ್ತು, ಯಾಕೆ ಲಾಸ್ಟ್ ಟೈಮ್ ಅನುಭವ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಇದು ಅನುಭವ ಆಗಿದೆ. ಯಾಕಂದರೆ ನಮಗೊಂದು ಬುಕ್ಸ್ ಕೊಟ್ಟಿರ್ತಾರೆ ಸರ್, ಅದೇ ಬುಕ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಏನೇನಿದೆ ಏನು ಮಾಡಬೇಕು ಪ್ರತಿಯೊಂದು ತಿಂಗಳು ವೈಸು ನಮಗೆ ಕ್ಯಾಲೆಂಡರ್ಸ್ ಇರುತ್ತೆ. ಇಂಥದ್ದು ಮಾಡಲೇಬೇಕು ಅಂತೇಳಿ ಅದನ್ನೆಲ್ಲ ಓದಿ. ಯಾಕೆಂದ್ರೆ ಸೆಕ್ರೆಟರಿಗೆ ಚೆನ್ನಾಗಿ ಅನುಭವ ಆಗಿದೆ. ಈಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಹೋದ ವರ್ಷ, ಅವರಿಗೂ ಅನುಭವ ಆಗಿದೆ. ಇನ್ನೆಲ್ಲ ಒಂದೇ ಇದ್ದಾರೆ. ಅವರಿಗೆಲ್ಲ ನೀವು ಇದೇ ಥರ ಸಹಕಾರ ಇರಲಿ, ಇನ್ನೂ ಹೆಚ್ಚಿನ ಸಹಕಾರ ಇರಲಿ. ನಾನು ಹೇಳೋದು ಏನೇ ಒಂದು ನೀವು, ಯಾಕೆಂದರೆ ನಾನು ಏನೋ ಒಂದೊಂದು ಗ್ರೂಪಿಂದ ತೊಗೊಂಡೋಗಿರೋ ಸರ್ ನಾನು ಯಾವುದು. ಯಾಕೆಂದರೆ ಗ್ರೂಪ್ ತೊಗೊಂಡೋದ್ರೆ ಆಗೋದು. ಇಲ್ಲೇ ನೋಡಿ ಇನ್ನೂ ವೇಳೆ ಇದ್ವಿ ನಮ್ಗೆ. ಯಾಕೆಂದರೆ ಕೇರಿಸಿ ನಿಮಗೆ ಒಂದು ಕಾಫಿ ಕುಡಿಸಿ ಕಳಿಸೋದಿವಲ್ಲ, ತೃಪ್ತಿ ನಮಗೆ ಎಲ್ಲೋ ಒಂದು ಕಡೆ ಮಾಡೋಕ್ಕಿಂತ ಒಂದು ಸ್ಟ್ಯಾಂಡರ್ಡ್ ಪ್ರತಿಯೊಂದಕ್ಕೂ. ಇವು ಮತ್ತು ಅರಮನೆಯವರು ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾನು ಒಂದು ಫಂಕ್ಷನಿಗೆ ನನಗೆ ಬಿಟ್ಟಿಲ್ಲ, ಒಂದು ಇದಕ್ಕೆ ಬಿಟ್ಟಿಲ್ಲ. ಅವರು ಒಂದು ಮೀಟಿಂಗು ಸತನ ಇಲ್ಲೇ ಮಾಡೋದು ಸರ್. ನಾನು ಮೀಟಿಂಗ್ ಇಲ್ಲ, ನಾನು ಪ್ರತಿಯೊಂದು ಮೀಟಿಂಗ್ ಅದಕ್ಕೂ ಅಷ್ಟು ಸಹಕರಿಸ್ತಾರೆ. ಅದೆಲ್ಲ ಸಹಕಾರ ಇರ್ಬೇಕು ಸರ್. ನಾನು ಹೇಳ್ತಾರೆ ಮುಂದೆನೂ ದಯವಿಟ್ಟು ನನ್ನ ಮೆಂಬರ್ಸಿಗೂ ಕೇಳೋದಷ್ಟು ಇನ್ನೂ ಹೆಚ್ಚಿನ ಸಹಕಾರ ಇರಲಿ.